ರಾಧಿಕಾ, ಅರ್ಥ ಮಾಡ್ಕೋ. ಅವನ ಜೊತೆ ಮಾತಾಡೋಕಿದ್ದು ಸರಿಯಾದ ಟೈಮ್ ಅಲ್ಲ. ಅವನ ಕೋಪ ಏನೋ ಕಮ್ಮಿ ಆಗಿದೆ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ. ನನ್ನ ಮಾತು ಕೇಳು, ನೀನ್ ಮನೆಗೆ ಹೋಗು. ಅಮರ್ ಹತ್ರ ನಾನು ಖಂಡಿತ ಮಾತಾಡಿಸ್ತೀನಿ, ಪ್ಲೀಸ್. ಸರಿ, ನಾನು ಅಮರ್ ಫೋನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಸರಿ. ಡಾಕ್ಟರ್, ಆ ಹುಡುಗನ ಸ್ಥಿತಿ ಹೇಗಿದೆ? ಅವ್ರ ತಲೆಗೆ ಸೀರಿಯಸ್ ಇಂಜುರಿ ಆಗಿದೆ, ತುಂಬಾ ರಕ್ತ ಹೋಗಿದೆ, ಕೈ ಕಾಲು ಫ್ರಾಕ್ಚರ್ ಆಗಿದೆ. ನಾವೀಗಲೇ ಕಂಡೀಷನ್ ಬಗ್ಗೆ ಏನೂ ಹೇಳಕ್ಕಾಗಲ್ಲ, ನಮ್ ಕೈಲಾಗಿದ್ ಮಾಡ್ತಾ ಇದೀವಿ. ಡಾಕ್ಟ್ರೆ, ಆ ಹುಡುಗನಿಗೆ ಏನೂ ಆಗ್ಬಾರ್ದು, ಅವನ ಜೀವ ಉಳಿಸಿ. ಅದು ನಮ್ ಡ್ಯೂಟಿ ಸರ್, ನಮ್ ಪ್ರಯತ್ನ ನಾವು ಮಾಡ್ತೀವಿ. ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ಇವನ್ ಮಾತ್ರ ಪರಿಚಯ, ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಡೋಂಟ್ ವರಿ ಸರ್, ನಾವೆಲ್ಲ ನೋಡ್ಕೋತೀವಿ. ಸರಿ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ನಾನು ಪುರೋಹಿತ್ರನ ಭೇಟಿ ಮಾಡಿದೆ. ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇದೆ ಅಂದಿದ್ದಾರೆ. ಸರ್, ಪೇಷಂಟ್ ಯಾರ್ದು ಹೆಸರನ್ನು ಕನ್ವರಿಸ್ತಿದ್ದಾರೆ, ಅದೇನಂತ ಬಂದ್ ನೋಡಿ. ರಾಧಿಕಾ, 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 ರಾಧಿಕಾ. ಏನಪ್ಪ ನೋಡಿಲಿ, ಏನಪ್ಪ ಒಂದ್ಸಲ ಕಣ್ಬಿಟ್ಟು ನೋಡಪ್ಪ, ನೋಡು. ಏನಪ್ಪ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಸರ್, ಡಿಸ್ಟರ್ಬ್ ಮಾಡಬೇಡಿ. ಮೊದಲು ಅವ್ರ ಫ್ಯಾಮಿಲಿಯವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್. ಅಷ್ಟಕ್ಕೂ ನಂಗೆ ಹುಡುಗನ ಫೋನ್ ನಂಬರ್ ಕೂಡ ಗೊತ್ತಿಲ್ಲ. ಆದ್ರೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇವನ್ ಜಾಗ್ರತೆಯಿಂದ ನೋಡ್ಕೊಳ್ಳಿ. ನಾನು ಹೋಗಿ ಬರ್ತೀನಿ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ, ನಾವು ಕೇರ್ ತಗೊಳ್ತೀವಿ. ನೀವು ಹೋಗಿ ಬನ್ನಿ. ಏನ್ರಿ? ಸುಜಾತ, ನಾಳೆ ಬೆಳಿಗ್ಗೆ ನನ್ನ ಮಗಳು ನಿಶ್ಚಿತಾರ್ಥ ಅಂತ ಗೊತ್ತಾದಾಗಿಂದ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜಾರಿ, ಹೆಣ್ಮಕ್ಳಿಗೆ ಒಳ್ಳೆ ಸಂಬಂಧ ಕೂಡ ಬಂದ್ರೆ ಆ ತಂದೆ ತಾಯಿಗೆ ಅದಕ್ಕಿಂತ ಖುಷಿ ಇನ್ನೇನಿರುತ್ತೆ ಹೇಳಿ? ಹೌದು ಸುಜಾತ, ಹೆಣ್ಮಕ್ಳನ್ನ ಪಡೆಯೋದು ಎಷ್ಟು ಅದೃಷ್ಟವೋ, ಅವ್ರಿಗೆ ಒಳ್ಳೆ ಗಂಡು ಹುಡುಕಿ ಒಳ್ಳೆ ಮನೆಗೆ ಸೇರ್ಸೋದು ಅಷ್ಟೇ ಅದೃಷ್ಟ. ಆ ಭಾಗ್ಯ ನಮಗ್ ಸಿಕ್ಕಿದೆ. ನನ್ನ ಇಷ್ಟು ದಿನದ ಕನಸು ನಾಳೆ ನೆರವೇರುತ್ತೆ. ನನ್ ಮಗಳನ್ನ ಮದುಮಗಳ ಅಲಂಕಾರದಲ್ಲಿ ನೋಡ್ತೀನಿ ಅನ್ನೋ ಯೋಚನೆನೇ ನನ್ ಸಂತೋಷವನ್ನ ಇನ್ನೂ ಹೆಚ್ಚು ಮಾಡ್ತಿದೆ. ಅಷ್ಟಕ್ಕೂ ನಾನ್ ಎತ್ತಿ ಆಡಿಸಿದ ಮಗು ರಾಧಿಕಾ ಇಷ್ಟು ಬೇಗ ಮದುವೆ ಆಗ್ತಿದ್ದಾಳೆ ಅಂತ ಆಶ್ಚರ್ಯವೂ ಆಗ್ತಿದೆ.
ಹೆಣ್ಮಕ್ಳು ಅಂದ್ರೆ ಹಾಗೆ ರೀ, ನೋಡ್ತಾ ನೋಡ್ತಾ ಮದ್ವೆ ವಯಸ್ಸಿಗೆ ಬಂದ್ಬಿಡ್ತಾರೆ. ಸರಿ ತಗೊಳ್ಳಿ ಈ ಮಾತ್ರೆ ನಿಮ್ಗೆ. ನನಗಿನ್ ಯಾವ ಮೆಡಿಸಿನು ಬೇಡ ಸುಜಾತ. ತಮಾಷೆ ಮಾಡ್ಬೇಡಿ, ಮೊದ್ಲು ಮಾತ್ರೆ ನಂಗೆ. ಇವತ್ ರಾತ್ರಿ ಯಾವ ಚಿಂತೆ ಇಲ್ಲದೆ ನನಗೆ ಹಾಯಾಗಿ ನಿದ್ರೆ ಬರುತ್ತೆ. ರಾಧಿಕಾ ನನ್ನವಳು. ನನ್ನಿಬ್ರು ಮಕ್ಕಳು ಮದ್ವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ನಾನಿಷ್ಟು ದಿನ ಮಿಸ್ ಮಾಡ್ಕೊಂಡಿರೋ ನನ್ನ ತಾಯಿ ಪ್ರೀತಿನ ಎಲ್ಲ ನೀನು ತೋರಿಸ್ತಿದ್ಯಾ ಅನ್ಸುತ್ತೆ. ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ನನ್ ಪ್ರೀತಿ ನಿನಗೆ ಸ್ವಂತ. ನಿಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಿಂಗೆ ಎಷ್ಟೋ ಆಸೆ ಹುಟ್ಟಿಸಿದ್ದೆ ಅಮರ್. ನಿನ್ನಿಂದ ದೂರ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ನಿಂಗೆ ಸಿಗಲ್ಲ ಅಂತ ಗೊತ್ತಾದ್ರೆ ನಿಂಗೆ ಏನಾಗುತ್ತೋ ಅನ್ನೋ ಭಯ ನನಗೆ ಕಾಡ್ತಾನೆ ಇದೆ ಅಮರ್. ನನ್ನ ಅಪ್ಪನ ಸಲುವಾಗಿ ಈ ನಿರ್ಧಾರ ತಗೊಂಡಿದ್ದೀನಿ ಅಮರ್. ನನ್ನ ಕಣ್ಣೀರಲ್ಲಿ ನಿನ್ ಕಾಲ್ ತೊಳೆದು ನಿನ್ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅವ್ರಿಗೋಸ್ಕರನಾದ್ರೂ ನನ್ನ ಕ್ಷಮಿಸು. ಹೇಳ ರಾಧಿಕಾ. ಅಮರ್ ಹತ್ರ ಕಾಲ್ ಮಾಡ್ಸು ಅಂತ ಹೇಳಿದ್ದೆ ಅಲ್ವಾ? ಇಷ್ಟೊತ್ತಾದ್ರೂ ಯಾಕೆ ಮಾಡ್ಲಿಲ್ಲ? ಅವನ ಜೊತೆ ಮಾತಾಡ್ಬೇಕು, ಕಾಯ್ತಾ ಇದ್ದೀನಿ. ಅಮರ್ ನಮ್ಮ ಮಾತು ಕೇಳಿ ಕೂಲ್ ಆಗಿದ್ದಾನೆ, ಆದ್ರೂ ಯಾಕೋ ಇನ್ನೂ ಡಿಸ್ಟರ್ಬ್ ಆಗಿದ್ದಾನೆ. ತಪ್ಪದೆ ನೀನ್ ಹತ್ರ ಮಾತಾಡಿಸ್ತೀನಿ ರಾಧಿಕಾ. ಇಲ್ಲ, ನಾನು ಒಂದ್ಸಲ ಅಮರ್ ಜೊತೆ ಮಾತಾಡೋದು ಹೊರತು ನನ್ ಮನ್ಸಕ್ ಸಮಾಧಾನ ಇರಲ್ಲ. ಪಕ್ಕದಲ್ಲಿ ಇದ್ರೆ ಫೋನ್ ಕೊಡು, ನಾನು ಈಗ್ಲೇ ಮಾತಾಡ್ಬೇಕು. ಅವ್ನು ನನ್ನ ಜೊತೆ ಇಲ್ಲ ರಾಧಿಕಾ, ಅವನು ಫ್ರೆಂಡ್ ಮನೇಲಿದ್ದಾನೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ನಿನ್ನ ಹತ್ರ ಮಾತಾಡಿಸ್ತೀನಿ, ಸರಿನಾ? ಅಲ್ಲ, ಈ ಅಮರ್ ಎಲ್ಲೋದ್ನೋ ಏನೋ. ಅಮ್ಮ ರಾಧಿಕಾ,
ಇಷ್ಟೊತ್ತಾದ್ರೂ ಇನ್ನೂ ನೀನ್ ನಿದ್ದೆ ಮಾಡಿಲ್ವಾ? ನಿದ್ದೆ ಬರ್ತಾ ಇಲ್ಲ ಅಪ್ಪ. ಹೌದು ಮಗಳೇ, ನಾಳೆ ನಿನ್ನ ನಿಶ್ಚಿತಾರ್ಥ ಅಂತ ನಮಗೆ ನಿದ್ದೆ ಬರ್ತಿಲ್ಲ. ಇನ್ ನಿನಗೆ ಹೇಗೆ ಬರ್ಬೇಕು ಹೇಳು? ಆದ್ರೆ ಈಗ ತುಂಬಾ ಲೇಟ್ ಆಗೋಯ್ತು. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡು. ಗುಡ್ ನೈಟ್. ಅಪ್ಪ, ಏನಮ್ಮ? ಸ್ವಲ್ಪ ಹೊತ್ತು ನಿಮ್ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೋಬೋದಾ ಅಪ್ಪ? ನಾಳೆ ನೀವೆಲ್ಲ ನನ್ನ ಎಂಗೇಜ್ಮೆಂಟ್ ಮಾಡ್ತಿದ್ದೀರಿ, ಆಮೇಲೆ ಮದ್ವೆನೂ ಮಾಡ್ತೀರಿ. ಆದ್ರೆ ಮದ್ವೆ ಆದ ಹೆಣ್ಣು ಯಾಕೆ ತನ್ನ ತವರನ್ನ ಬಿಟ್ಟು ಹೋಗ್ಬೇಕು? ಅವಳು ಯಾಕೆ ಇನ್ನೊಂದು ಕುಟುಂಬದ ಭಾಗ ಆಗ್ಬೇಕು? ಮದ್ವೆ ಆದ ಕೂಡ್ಲೆ ತನ್ನ ಕುಟುಂಬನ ಯಾಕೆ ಬಿಟ್ಟು ಹೋಗ್ಬೇಕು? ಮದುವೆ ಹೊಸ ಸಂಬಂಧಗಳನ್ನ ಹುಟ್ಟು ಹಾಕತ್ತೆ ಹೊರತು ಯಾವ ಸಂಬಂಧನೂ ಕೊಲ್ಲಲ್ಲ ಮಗಳೇ. ಹೊಸ ಸಂಬಂಧಗಳನ್ನು ತರೋದಷ್ಟೇ ಅಲ್ಲ, ಹೊಸ ಜವಾಬ್ದಾರಿಗಳನ್ನು ತರಿಸುತ್ತೆ. ಒಂದು ವಿಷಯ ಯಾವಾಗ್ಲೂ ನೆನ್ಪಿಟ್ಕೋ ರಾಧಿಕಾ, ಜೀವನ ಅಂದ್ರೆ ನಿನ್ನ ಗಂಡ ನಡೆದ ದಾರಿಯಲ್ಲಿ ನಡೆಯೋದು. ನಿನ್ ಗಂಡನ್ ಮಾತೆ ಶಾಸನ ಅಂದ್ಕೊಳ್ಳೋದು. ನಿಮ್ಮ ಅತ್ತೆನೆ ನಿಮ್ಮ ಅಮ್ಮ ಅಂತ ಅನ್ಕೋ. ನೀನು ಆ ಕುಟುಂಬದ ಗೌರವ ಮರ್ಯಾದೆ ಕಾಪಾಡಿದ್ದೇ ಆದ್ರೆ ಅದೇ ನಮಗೆ ಹೆಮ್ಮೆ ತರಿಸುತ್ತೆ. ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಶಕುಂತಲಾ ದೇವಿ ಅಂತ ದೊಡ್ಡ ಶ್ರೀಮಂತರು ನಿನ್ನನ್ನ ಸೊಸೆ ಮಾಡ್ಕೊಳಕ್ ಒಪ್ಪಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ಅವ್ರು ನಿನ್ನ ಎಷ್ಟಿಷ್ಟಪಡ್ತಾರೆ ಅಂತ. ಅವರು ಯಾವತ್ತೂ ಅವರ ಆಸ್ತಿಗೆ ಹಣಕ್ಕೆ ಇಂಪಾರ್ಟೆನ್ಸ್ ಕೊಟ್ಟವರಲ್ಲ, ತನ್ನ ಮಗನ ಸಂತೋಷಕ್ಕೆ ಹೆಚ್ಚು ಮಹತ್ವ ಕೊಟ್ಟವರು. ನೀನು ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಮಗಳೇ. ಆಕ್ಸಿಡೆಂಟ್ ಆದ ಅಮರ್ ಎಲ್ಲಿದ್ದಾನೆ? ಐಸಿಯುಲಿದ್ದಾರೆ. ಓಕೆ. ಅಮರ್, 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 ಲೋ ಅಮರ್, ರೇ ಅಮರ್, ಅಮರ್ ಎದಳು, ಕಣ್ಬಿಟ್ಟು ನೋಡು. ಲೋ ಅಮರ್, ನಿನ್ಗೆ ಯಾಕೋ ಇಂಥ ಪರಿಸ್ಥಿತಿ ಬಂತು? ಏ ಲೇ ಅಮರ್, ಅಮರ್, ಏ ಕಣ್ಬಿಡು ಅಮರ್. ಎದ್ದಳು ಅಮರ್. ನಿನ್ ಜೊತೆ ಮಾತಾಡ್ಬೇಕು ಅಂತ ರಾಧಿಕಾ ಕಾಯ್ಕೊಂಡು ಕೂತಿದ್ದಾಳು ಕಣ. ಹೇಳು ಅಮರ್, ಎದ್ದಳು ಅಮರ್, ಅಮರ್ ಎದ್ದಳು. ಅಣ್ಣ, ಅಮರ್, ಅಣ್ಣ, ಅಣ್ಣ, ಅಣ್ಣ. ಅಮರ್, ಕಣ್ಬಿಡು ಅಣ್ಣ, ಪ್ಲೀಸ್ ಅಣ್ಣ, ನನ್ನ ನೋಡು ಅಣ್ಣ. ಅಣ್ಣ ಕಣ್ಬಿಡು. ಅಮರ್, ಅಷ್ಟಕ್ಕೂ ಈ ಆಕ್ಸಿಡೆಂಟ್ ಹೇಗಾಯ್ತು? ಗೊತ್ತಿಲ್ಲ ಅಂಕಲ್. ಇವನ್ ಬೈಕ್ ಆಕ್ಸಿಡೆಂಟ್ ಆಗಿ ರೋಡ್ ಸೈಡ್ ಅಲ್ಲಿ ಬಿದ್ದಿತ್ತು. ವಿಚಾರಿಸಿದಾಗ ಇವನು ಹಾಸ್ಪಿಟಲ್ ಇದ್ದಾನೆ ಅಂತ ಗೊತ್ತಾಯ್ತು. ತಕ್ಷಣ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ.
ಯಾರು ನೀವೆಲ್ಲ? ಐಸಿ ಒಳಗೆ ಬರಂಗಿಲ್ಲ, ಪ್ಲೀಸ್ ಹೊರಗೆ ಹೋಗಿ. ಡಾಕ್ಟರ್, ನಾನು ಅಮರ್ ತಂದೆ. ಓ ಹೌದಾ? ಈಗ ನನ್ನ ಮಗನ ಕಂಡೀಷನ್ ಹೇಗಿದೆ ಡಾಕ್ಟರ್? ಇವಾಗ್ಲೇ ಏನು ಹೇಳಕ್ಕಾಗಲ್ಲ. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನಿಗೆ ಏನೂ ಆಗ್ಬಾರ್ದು ಡಾಕ್ಟರ್. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಇವನ್ನ ಹಾಸ್ಪಿಟಲ್ಗೆ ಯಾರು ಅಡ್ಮಿಟ್ ಮಾಡಿದ್ರು? ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ, ಆದರೆ ದಯವಿಟ್ಟು ನೀವು ಹೊರಗಡೆ ಹೋಗಿ ಸರ್, ಪ್ಲೀಸ್. ಅಪ್ಪ, ಅಣ್ಣ ಹುಷಾರಾಗ್ತಾನೆ ಅಲ್ವಾ? ಏನೂ ಆಗಲ್ಲಮ್ಮ, ಅಳ್ಬೇಡ ನೀನು, ಸಮಾಧಾನ ಮಾಡ್ಕೋ. ಹೇಳಿದ ಮಾತು ಕೇಳಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಬೇಡದೇ ಇರೋ ವಿಷಯನ ತಲೆಗೆ ಹಾಕೊಂಡ್ರೆ ಇಲ್ಲಿ ನೋಡು ಹೀಗೆ ಆಗೋದು. ನೀನ್ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ನಡಿ ಆಚೆ ಹೋಗೋಣ. ಅಣ್ಣ, ಕಣ್ಬಿಡು ಅಣ್ಣ, ಒಂದ್ಸಲ ನನ್ ನೋಡು ಅಣ್ಣ. ನೋಡಮ್ಮ, ಸಮಾಧಾನ ಮಾಡ್ಕೋ. ಬಾ, ಪ್ಲೀಸ್ ಸರ್, ಆಚೆ ಹೋಗಿ. ಬಾ, ಆಚೆ ಹೋಗೋಣ. ಸುಜಾತ, ಅವ್ರು ಬರೋ ಟೈಮ್ ಆಯ್ತು, ಬೇಗ. ಎಲ್ಲ ರೆಡಿ ಆಗಿದೆ ರೀ. ನಾನೊಬ್ಳು ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಬ್ಬಬ್ಬಾ, ಎಲ್ಲಾನು ನಾನೇ ಮಾಡ್ಬೇಕು. ಹೌದು ಹೌದು, ಟೇಬಲ್ ಮೇಲೆ ಇಟ್ಟಿದ್ ಹೂಗಳನ್ನ ತಂದು ನಿಮ್ಮ ಅಪ್ಪನ ಕೈ ಕೊಡೋದು ದೊಡ್ಡ ಕೆಲ್ಸ. ನೀನೇ ಈ ಕೆಲ್ಸ ಮಾಡಿದ್ರೆ ಗೊತ್ತಾಗ್ತಿತ್ತು. ಅದಕ್ಕೂ ಮೊದಲು ನಾನು ಹೇಗಾದ್ರೂ ಅವನನ್ನ ಮೀಟ್ ಮಾಡ್ಬೇಕು, ಅವನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಸಾರಿಯಪ್ಪ, ಈ ಟೈಮಲ್ಲಿ ನಿಮಗೆ ಒಂದ್ ಮಾತು ಹೇಳಿದೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ನಿಮ್ಮ ಮರ್ಯಾದೆ ಉಳಿಸೋದು ನನ್ನ ಕರ್ತವ್ಯ ಅಪ್ಪ. ನನ್ನ ಆತ್ಮಸಾಕ್ಷಿ ಸಮಾಧಾನಕ್ಕೆ ನಾನು ಈಗಲೇ ಅಮರ್ನ ಭೇಟಿ ಆಗ್ಬೇಕು. ಅವನಿಂದ ಕ್ಷಮಾಪಣೆ ಸಿಕ್ಕರೆ ಮಾತ್ರ ನಾನು ಸಮಾಧಾನದಿಂದ ಎಂಗೇಜ್ಮೆಂಟ್ ಮಾಡ್ಕೋಬಹುದು.